ಆ ಹುಡುಗನಿಗೆ ಎಂಥ ಹೆಣ್ಣು ಸಿಗ್ತಾಳೆ ಅಂತ, ಸೀತೆಯಂತಹ ಗುಣ ಇರೋವಂಥವಳು, ಲಕ್ಷ್ಮಿಯ ಕಾಲ್ಗುಣ ಇರೋವಂಥವಳು, ಸರಸ್ವತಿಯ ಜ್ಞಾನ ಇರೋವಂಥವಳು ಹೆಂಡತಿಯಾಗಿ ಬರ್ತಾಳೆ. ಗಂಡನಾಗಿ ಬರುವಂಥವನು ಹೇಗಿರ್ತಾನೆ ಅಂದರೆ ರಾಮನ ಗುಣ ಇರುವಂಥವನು, ಕೃಷ್ಣನ ತುಂಟಾಟ ಇರುವಂಥವನು, ಭೀಮನ ಬಲ ಇರುವಂಥ ಗಂಡು ಇಲ್ಲಿಗೆ ಬಂದರೆ ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ. ಇಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ಒಂದು 10ರಿಂದ 20,000 ಜನಗಳಿಗೆ ಮದುವೆ ಆಗಿರುವಂಥದ್ದು. ಇನ್ನೂ ಅವ್ರಿಗೆ ಮದುವೆ ನಿಶ್ಚಯ ಆಗಿದೆ, ಸಾವಿರಾರು ಜನಗಳಿಗೆ ಮದುವೆ ನಿಶ್ಚಯ ಆಗಿದೆ. ಆದರೂ ಸಹ ಇಲ್ಲಿ ನಾವು ಇನ್ವಿಟೇಷನ್ಗಳು ಇಟ್ಕೊಂಡಿದ್ದೀವಿ, ನಮ್ಮ ಗೋಡನಲ್ಲಿದೆ ಇನ್ವಿಟೇಷನ್. ಎಷ್ಟೋ ಸಾವಿರಾರು ಜನಗಳಿಗೆ ಬಂದಂಥವ್ರಿಗೆ ಶೀಘ್ರವಾಗಿ ಇಲ್ಲಿ ಮದುವೆ ಆಗುತ್ತದೆ. ಮದುವೆಗೋಸ್ಕರ ಬಂದಿದ್ದೀವಿ. ನನ್ನ ಮಗಂದು ಖಂಡಿತ ನಡೆಸ್ಕೊಡ್ತಾರೆ ದೇವರು. ಒಂದು 5 ವಾರದೊಳಗಡೆ ನಮ್ಮ ಭರವಸೆ ನೀಡುತ್ತೆ ಅಂತ ನಾನು ನಂಬಿ ಬಂದಿದ್ದೀನಿ. ದೇವಸ್ಥಾನಕ್ಕೆ ಮದುವೆ ಆಗಿರಲ್ಲ ಮತ್ತು ಕಷ್ಟ ಇತ್ತು, ಎಲ್ಲ ಪ್ರಾಬ್ಲಮ್ ಚೆನ್ನಾಗಿದೆ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಕಂಡಿದ್ದೀನಿ. ಇಲ್ಲಿಗೆ ಬಂದಮೇಲೆ ನನಗೆ ಒಳ್ಳೆಯದಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಒಳ್ಳೆಯದಾಯಿತು ನಮಗೆ. ನಮ್ಮ ಮನೆಗೇನೋ ಒಂದು ಸ್ವಲ್ಪ ತುಂಬ ಕಷ್ಟ ಇತ್ತು, ಎಲ್ಲ ಕಳೆದು ತುಂಬ ಚೆನ್ನಾಗಾಗಿದೆ. ನಾನು 9 ವಾರ ಬಂದೆ. ಆಮೇಲೆ ಹಣಕಾಸಿಂದು ಕಷ್ಟ ಎಲ್ಲ ಹೋಯ್ತು ನಮಗೆ. ಆಮೇಲೆ ನಮ್ಮ ತಮ್ಮನೂ ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಏನೋ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇತ್ತು, ಎಲ್ಲ ವಾಸಿ ಆಗಿದೆ ಅವ್ರಿಗೂ. 7-6 ಪ್ರದೇಶಗಳಲ್ಲಿನೇ ನನಗೆಲ್ಲ ಒಳ್ಳೆಯದಾಗಿದೆ. ಮದುವೆದು ಆಗಲಿ ಉದ್ಯೋಗ ಆಗಲಿ ಎಲ್ಲನೂ ಕರೆಕ್ಟಾಗಿದೆ. 7 ಡಿಜಿಟ್ ಅಮೌಂಟು ಸಿಕ್ಕಾಕೊಂಡಿದೆ. 7 ಡಿಜಿಟ್ ಅಂದರೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಅಮೌಂಟ್ ಸಿಕ್ಕಾಕೊಂಡಿತ್ತು, ಬಂದೆ ಕೇಳಿದೆ, ಆಯಿತು, ಪರಿಹಾರ ಕೊಟ್ಟರು. ಇವತ್ತಿಗೂ ಆ ಪರಿಹಾರ ಮಾಡ್ತಾನೇ ಇದ್ದೀನಿ, ಅದು ಸಕ್ಸಸ್ ಆಗಿದೆ. ಅಂದರೆ ಇಲ್ಲಿ ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ತ್ರಯೋದಶಿಯಲ್ಲಿ ನಡೀತಕ್ಕಂತಹ ಬಹಳ ವಿಶೇಷವಾಗಿರುವಂಥ ಪೂಜೆ ಅಂದರೆ ಅದು ಮಹಾಪ್ರದೋಷ ಅಂತ ಹೇಳಿ. ಈ ಪ್ರದೋಷ ಕಾಲ ಅಂದರೆ, ಪ್ರದೋಷ ಅಂದರೆ ಪಾಪಗಳ ಪರಿಹಾರ ಅಂತ ಹೇಳಿ. ಎಂಥದ್ದೇ ಪಾಪ ಮಾಡಿರಲಿ, ನಾವು ಒಂದು ಕೆಂಡವನ್ನು ನೋಡಿ ಮುಟ್ಟಿದ್ರೂ ಸುಡುತ್ತೆ, ನೋಡ್ದಿರೋ ಮುಟ್ಟಿದ್ರೂ ಸುಡುತ್ತೆ. ಪಾಪಗಳು ಹಾಗೆ. ಅಂದರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ದ್ವಾಸೆ ಮಚ್ಚಾಕ್ದಾಗೆ ನಾವೇನು ಮಾಡಿರ್ತೀವಿ ಆ ಕರ್ಮ ಅನ್ನುವಂಥದ್ದು ನಮ್ಮನ್ನು ಎಡಬಿಡದೆ ಕಾಡುವಂಥದ್ದಾಗುತ್ತೆ. ಪುಣ್ಯ ಮಾಡಿದ್ರೆ ಪುಣ್ಯದ ಫಲ, ಪಾಪ ಮಾಡಿದ್ರೆ ಪಾಪದ ಫಲ. ಆ ಪಾಪಕ್ಕೆ ಪರಿಹಾರ ಏನು ಅಂದರೆ ನಾವು ಧರ್ಮಗಳನ್ನು ಮಾಡಬೇಕು, ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಹಾಗೆ ಮರಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಮಾಡಬೇಕು, ಮತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಇದನ್ನು ಧರ್ಮ ಹೇಳುತ್ತೆ. ಈ ಧರ್ಮವನ್ನು ಯಾರು ಪರಿಪಾಲನೆ ಮಾಡ್ಕೊಂಡು ಬಂದಿರ್ತಾರೆ ಅವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುವಂಥದ್ದಾಗತ್ತೆ. ಹಾಗೆ ಇಲ್ಲಿ ಪ್ರದೋಷ ಅನ್ನುವಂಥದ್ದು ಬಹಳ ವಿಶೇಷ. ಎಂಥದ್ದೇ ಪಾಪಗಳು ಮಾಡಿದರೆ ಮತ್ತು ಎಂಥದ್ದೇ ಅವರಿಗೆ ನಕ್ಷತ್ರಾದಿ ದೋಷಗಳು, ಗ್ರಹ ದೋಷಗಳು ಮತ್ತು ಮೃತ್ಯುಕಂಟಕ ದೋಷಗಳು, ಹಾಗೆ ಅವರಿಗೆ ಬ್ರಹ್ಮಹತ್ಯಾದಿ ದೋಷಗಳು ಮತ್ತು ಕುಜ ಸಂಧಿಶಾಂತಿ ಯಾವುದಾದ್ರೂ ಇರಲಿ, ಅಂಥ ದೋಷಗಳೆಲ್ಲ ಈ ಪ್ರದೋಷದಿಂದ ಪರಿಹಾರ ಆಗುವಂಥದ್ದಾಗತ್ತೆ. ಈ ಪ್ರದೋಷ ಕಾಲದಲ್ಲಿ ಬಂದು ಭಗವಂತನ ಬಳಿ ಇಟ್ಟಿರ್ತಕ್ಕಂಥ ಅಂದರೆ ಅರ್ಧನಾರೀಶ್ವರ ಅಭಿಷೇಕ ಆಗುತ್ತೆ. ಆ ಅಭಿಷೇಕ ಸಮಯದಲ್ಲಿ ನಾವು ರಕ್ಷಾಸೂತ್ರಗಳನ್ನು ದೇವ್ರ ಹತ್ರ ಇಟ್ಟು ಅಭಿಷೇಕ ಮಾಡ್ತೀವಿ. ಆ ಅಭಿಷೇಕ ಮಾಡಿದಂತಹ ದಾರವನ್ನು ಭಕ್ತಾದಿಗಳಿಗೆ ಕಟ್ಟುವಂಥದ್ದಾಗತ್ತೆ. ಆ ಕಟ್ಟಿದಂತಹ ವಧುಗಾಗಲಿ ಅಥವಾ ವರನಿಗಾಗಲಿ, ಅಂದರೆ ಮದುವೆ ಆಗದಿರೋರಂಥ ಅವಿವಾಹಿತವಾದಂಥ ಹುಡುಗನಿಗೆ ಹುಡುಗಿಗೆ ಆ ದಾರವನ್ನು ಕಟ್ಟಲಾಗತ್ತೆ. ಕಟ್ಟಿದ ಮೇಲೆ ಅವರಿಗೆ 48 ದಿನದ ಒಳಗಡೆ ಅಥವಾ 9 ಪ್ರದೋಷದ ಒಳಗಡೆ ಖಂಡಿತವಾಗ್ಲೂ ಅವರಿಗೆ ಕಂಕಣ ಭಾಗ್ಯ ಕೂಡು ಬಂದಿರೋವಂಥದ್ದು ಇಲ್ಲಿ ಸುಮಾರು ಜನಗಳಿಗೆ ನಡೆದಿರೋವಂಥದ್ದಾಗುತ್ತೆ. ಸುಮಾರು ಜನಗಳೆಲ್ಲ, ಎಲ್ಲರಿಗೂ ಆಗುತ್ತೆ, ಕೆಲವೊಬ್ಬರಿಗೆ ಆಗಲ್ಲ. ಅಂದರೆ 100ರಲ್ಲಿ ಒಬ್ರಿಗಾಗಲ್ಲ ಅಷ್ಟೇ, 100ರಲ್ಲಿ 100 ಜನಕ್ಕೆ ಆಗತ್ತೆ ಅನ್ನೋಂಥದ್ದಲ್ಲ. 100ರಲ್ಲಿ 99 ಭಾಗದಷ್ಟು ಪ್ರತಿಶತ ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗುವಂಥದ್ದು ವಿಶೇಷ. ಇದು ಹಿಂದೆ ನಿಮ್ಮ ಒಂದು ಚಾನಲಲ್ಲೂ ಸಹ ಇದು ಪ್ರಸಾರ ಆಗಿತ್ತು. ಹಾಗಾಗಿ ಯಾರೇ ಭಕ್ತಾದಿಗಳು ಬಂದರೂ ಸಹ ಅವರಿಗೆ ಕಂಕಣ ಭಾಗ್ಯ ಆಗುವಂಥದ್ದು ವಿಶೇಷ ಆಗುತ್ತೆ. ಮತ್ತು ಮನೆ ಕಟ್ಟುವಂಥ ಯೋಗ ಪ್ರಾಪ್ತಿ ಆಗುತ್ತೆ, ಭೂಮಿ ತಗೊಳ್ತಕ್ಕಂಥ ಭೋಗ ಪ್ರಾಪ್ತಿ ಆಗುತ್ತೆ. ಹಾಗೆ ಪೂರ್ವಾರ್ಜಿತ ಮತ್ತು ಸ್ವಯಾರ್ಜಿತವಾಗಿ ಭೂಮಿಯನ್ನು ತಗೊಳ್ಳುವಂಥ ಭಾಗ್ಯ, ಮತ್ತು ನಿಮಗೆ ಕಾನೂನಾತ್ಮಕವಾಗಿ ಹೋಗಿ ಅಲ್ಲಿ ಏನು ಜಯ ಸಿಗದೆ ಇನ್ನೂ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾ ಇದ್ದರೆ ಅಂಥವರಿಗೆ ಬೇಗ ಜಯಪ್ರಾಪ್ತಿ ಆಗುವಂಥದ್ದು ಸಾನ್ನಿಧ್ಯದ ಒಂದು ವಿಶೇಷ ಆಗಿರುವಂಥದ್ದಾಗತ್ತೆ. ಮತ್ತು ಭೂಮಿ ತೊಗೊಳ್ಬೇಕು ಅಂತ ಹೇಳಿ ಕನಸು ಕಟ್ಕೊಂಡಿರ್ತೀರ, ಭೂಮಿ ತೊಗೊಳೋದಕ್ಕಾಗ್ತಾ ಇರಲ್ಲ, ಅಥವಾ ತೊಗೊಂಡಿರೋ ಭೂಮಿಯಲ್ಲಿ ಮನೆ ಕಟ್ಟೋದಕ್ಕಾಗ್ತಾ ಇರಲ್ಲ, ಅಂಥವರು ಬಂದು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಮನೆ ಕಟ್ಟುವಂತಹ ಯೋಚನೆಗೆ, ಭೂಮಿ ತಗೊಳ್ಳುವಂತಹ ಆಲೋಚನೆಗಳಿಗೆ ಆ ಭಗವಂತ ಸಮಗ್ರವಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ ಆಗಿರುತ್ತೆ. ಈ ದೇವಸ್ಥಾನದ ವಿಳಾಸ ಅಟ್ಟೂರು ಗ್ರಾಮ, ಯಲಂಕ, ಬೆಂಗಳೂರು. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ, ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ.